ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. KRS ಯಾರು ಕೇಳಿಲ್ಲ, ಕೃಷ್ಣ ಸಾಗರ ಕರ್ನಾಟಕ ಪ್ರತಿಯೊಬ್ಬರು ಕೇಳಲೇಬೇಕಾದಂಥದ್ದು, ನೋಡಿರಬೇಕಾದಂಥದ್ದು. ವಿಶೇಷವಾಗಿ ಯಾಕಪ್ಪ ಅಂತಂದ್ರೆ ಕಾವೇರಿ ನದಿ ಕಟ್ಟಿದಂಥ ಈ ಡ್ಯಾಮ್ ಆ ಭಾಗದ ಜನರ ಜೀವಜಲ. ನಮ್ಮ ಕೃಷ್ಣಗಿಂತಲೂ ಹೆಚ್ಚು ಮಹತ್ವ ಕೊಟ್ಟು ಇದನ್ನು ಬೆಳೆಸಿದಲ್ಲಿ ಜನ ಅದರ ಬಗ್ಗೆ ಒಂದು ಹನಿ ನೀರಿಗಾಗಿಯೂ ಒಂದು ಹೋರಾಟ ಮಾಡೋದು, ಜೊತೆಗೆ ಉಳಿಗಾಗಿ, ಜೊತೆಗೆ ತಮಿಳುನಾಡಿನೊಂದಿಗೆ ಸದಾ ಕದನ ಕಾವೇರಿಗಾಗಿ ನಡೆಯೋದನ್ನು ನಾವು ನೋಡಿದ್ವಿ. ಇಷ್ಟೊಂದು ಕದನವನ್ನು ನಾವು ಕೃಷ್ಣಾ ನದಿ ಸಲುವಾಗಿ ಮಾಡಿದ್ರಿ ಈ ಭಾಗದ. ಇವತ್ತು ಕೃಷ್ಣಾ ನದಿ ಅನೇಕ ಯೋಜನೆಗಳೆಲ್ಲ ಮುಕ್ತಾಯಾಗಿ ನಮ್ಗೆ ಬರಬೇಕಂತ ಪಾಲಿ ನೀರನ್ನು ನಾವು ಬಳಸ್ತಿದ್ದೀವೋ ಏನೋ. ಅದೇ ಇರಲಿ, ಕಾವೇರಿ ಈಗ ಈ ಕಾವೇರಿ ಕುರಿತಾಗಿ ಒಂದಿಷ್ಟು ನಾವು ಆರತಿ ಮಾಡಬೇಕು ಅಂತ, ಕಾವೇರಿ ಆರತಿ ಮಾಡಬೇಕು. ಜೊತೆಗೆ ಅಲ್ಲೊಂದು ಅಮ್ಯೂಸ್ಮೆಂಟ್ KRS ಒಳಗೆ ಬೃಂದಾವನದ, ಅದನ್ನು ಇನ್ನಷ್ಟು ಉನ್ನತೀಕರಣ ಮಾಡಿ ಚೆಂದ ಮಾಡುವಂಥದ್ದು ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ರೈತರನ್ನ, ಆ ಭಾಗದ ರೈತರ ಕರೆಸಿ ವಿಶ್ವಾಸ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದರು. ಆದರೆ ಆ ಪ್ರಯತ್ನ ಯಶಸ್ವಿ ಆಗಲಿಲ್ಲ ನಮ್ಮ ಚಲುವರಾಯಸ್ವಾಮಿ ಅವರಿಂದ ಅಂತೇಳಿ. ಯಾಕೆಂದರೆ ಕೃಷಿ ಸಚಿವ ಚಲುವರಾಯಸ್ವಾಮಿಯವರು ಏನಾದರೂ ಮಾಡಿ ಎರಡು ಒಪ್ಪಿಸ್ಕೋಬೇಕು. ರೈತರನ್ನು ಕರೆಸಿದ್ರು ಮೀಟಿಂಗ್, ರೈತ ಸಂಘದ ಮುಖಂಡರೆಲ್ಲರೂ